ರಿಲೇಶನ್ಶಿಪ್. ದ ಟೂ ಮೋಸ್ಟ್ ವೆಲ್ದಿ ಮೆನ್, ಇಬ್ಬರು ಸಾಹುಕಾರರು ಅಥವಾ ಸಂಪತ್ತನ್ನು ಹೊಂದಿರತಕ್ಕಂತಹ ಇಬ್ರು ಪುರುಷರು ಬಿಕಮ್ ರೈವಲ್ರೀಸ್, ಇಬ್ರು ಶತ್ರುಗಳಾಗ್ತಾರೆ. ಹೇಗೆ? ಇದು ಯಾರು ಹೇಳ್ತಿರೋದು ಕಥೆಯನ್ನ ಕಮೆಂಟ್ ಬಾಕ್ಸ್ ತಿಳಿಸ್ತೀರಾ? ಓಕೆ. ದೇರ್ ರೈವಲ್ರಿ ರೋಸ್ ಟು ಸಚ್ ಅ ಪಿಚ್, ಅವರ ಹಗೆತನ, ಶತ್ರುತ್ವ, ಹೆಚ್ಚಾಯ್ತು, ಒಂದ್ ಪಿಚ್ಗೆ, ಒಂದ್ ರೇಂಜ್ಗೆ ಹೆಚ್ಚಾಗುತ್ತೆ. ಏನಂದ್ರೆ ದೇರ್ ವಾಸ್ ನೋ ಲ್ಯಾಂಡ್ ಲೆಫ್ಟ್ ಇನ್ ವಿಲೇಜ್, ಆ ಊರಲ್ಲಿ ಲ್ಯಾಂಡೇ ಉಳ್ಕೊಂಡಿಲ್ಲ, ಭೂಮಿನೇ ಉಳ್ಕೊಂಡಿಲ್ಲ. ಫಾರ್ ದೆಮ್ ಟು ಬೈ, ಕೊಂಡ್ಕೊಳ್ಳೋದಕ್ಕೆ ಭೂಮಿನೇ ಉಳ್ಕೊಂಡಿಲ್ಲ, ಇಬ್ರು ಸೇರಿ ಕೊಂಡ್ಕೊಂಡ್ರೆ. ಇನ್ ಬೇರೆ ಊರು ಲ್ಯಾಂಡೇ ಇಲ್ಲ. ಮಟ್ಟಿಗೆ ಅವ್ನು ತಗೊಂಡ ಅಂತ ಇವ್ನು ಲ್ಯಾಂಡ್ ತಗೊಂಡ ಅಂತ ಅವ್ನು 5 ಎಕರೆ ತಗೊಂಡ 10 ಎಕರೆ, 10 ಎಕರೆ ತಗೊಂಡ 15 ಎಕರೆ, ಹಿಂಗೆ ಕಾಂಪಿಟೇಷನ್ ಅಲ್ಲಿ ಲ್ಯಾಂಡ್ ಅನ್ನ ಬೈ ಮಾಡ್ಬಿಡ್ತಾರೆ. ಆಲ್ ಲ್ಯಾಂಡ್ ಬಿಲಾಂಗ್ ಟು ಈದರ್ ತಮ್ಮಣ್ಣ ಅಥವಾ ಬಸವಯ್ಯ. ಈ ಎಲ್ಲ ಭೂಮಿ ಈದರ್ ಅಂದ್ರೆ ಒಂದು ತಮ್ಮಣ್ಣ ಸೇರುತ್ತೆ, ಇಲ್ಲ ಬಸವಯ್ಯ. ಈದರ್ ಆರ್ ಅನ್ನೋದು ಲಿಂಕರ್ಸ್ ಸ್ಟ್ರಕ್ಚರ್ಸ್. ಈದರ್ ತಮ್ಮಣ್ಣ, ಒಂದು ತಮ್ಮಣ್ಣ ಇಲ್ಲ ಬಸವಯ್ಯ, ಇದ್ರಲ್ಲಿ ಒಬ್ರು ಸೇರುತ್ತೆ. ಆ ರೀತಿಯಾಗಿ ಭೂಮಿ ಕೊಂಡ್ಕೊಂಡವೆ. ತಮ್ಮಣ್ಣ ಹ್ಯಾಡ್ 1000 acres, ತಮ್ಮಣ್ಣ ಹತ್ರ 1000 ಎಕರೆ ಭೂಮಿ ಇದ್ರೆ ಬಸವಯ್ಯ 800 ಎಕರೆ ಇತ್ತು. ಬಸವಯ್ಯ ಕುಡ್ ನಾಟ್ ಟಾಲರೇಟ್ ದಿಸ್, ಬಸವಯ್ಯಗೆ ಇದನ್ನ ಸಹಿಸ್ಕೊಳಕ್ ಆಗ್ಲಿಲ್ಲ. ದಿಸ್ ಮ್ಯಾನ್ ಆಸ್ ತಮ್ಮಣ್ಣ ಟು ಸೆಲ್ 200 acres. ಬಸವಯ್ಯನ ಕಡೆ ಜನ ಬಂದ್ಬಿಟ್ಟು ತಮ್ಮಣ್ಣನ್ ಕೇಳ್ತಾರೆ, ಏನಂತ, 200 acres ಅನ್ನ ಮಾರ್ಬಿಡು ಬಸವಯ್ಯನ್ಗೆ ಅಂತ. ಬಟ್ ತಮ್ಮಣ್ಣ ರೆಫ್ಯೂಸ್ ಟು ಡು ಸೊ, ಆದ್ರೆ ತಮ್ಮಣ್ಣ ಅದಕ್ಕೆ ಒಪ್ಲಿಲ್ಲ, ರೆಫ್ಯೂಸ್ ಮಾಡ್ತಾರೆ, ತಿರಸ್ಕರಿಸ್ತಾರೆ. ಆನ್ ದ ಅದರ್ ಹ್ಯಾಂಡ್, ಇನ್ನೊಂದು ಕಡೆ ತಮ್ಮಣ್ಣ ಆಫರ್ ಟು ಬೈ ಆಲ್ ದ ಲ್ಯಾಂಡ್. ಇನ್ನೊಂದ್ ಕಡೆ ತಮ್ಮಣ್ಣ ಏನ್ ಮಾಡ್ತಾನೆ, ಅದು ವಿರುದ್ಧವಾಗಿ, ನನ್ನ ಹತ್ರ ಇರೋ 200 ಎಕರೆ ಕೇಳಕ್ ಬಂದಿದ್ದೀರಲ್ವಾ, ಬೇಡ ಬೇಡ, ಬಸವಯ್ಯನ ಹತ್ರ ಇರೋ ಎಲ್ಲಾ ಭೂಮಿಯನ್ನ ಕೂಡ ಕೇಳು, ನಾನ್ ಕೊಂಡ್ಕೊಂತೀನಿ ಅಂತ ಆಫರ್ ಇಡ್ತಾನೆ. ದಟ್ ಬಿಲಾಂಗ್ ಟು ಬಸವಯ್ಯ, ಬಸವಯ್ಯಗೆ ಸೇರಿದ ಅಷ್ಟು ಜಮೀನ ಕೊಂಡ್ಕೊಂತೀನಿ ಅಂತ ಮುಂದೆ ಬರ್ತಾನೆ. ಬಸವಯ್ಯ ಬಿಕೇಮ್ ಫ್ಯೂರಿಯಸ್, ಅಂದ್ರೆ ಕೋಪ, ಫ್ಯೂರಿಯಸ್. ಬಸವಯ್ಯಗೆ ಇನ್ನೂ ಕೋಪ ಜಾಸ್ತಿ ಆಗುತ್ತೆ. ಹಿ ವೆಂಟ್ ಅಲಾಂಗ್ ವಿತ್ ಹಿಸ್ ಪೀಪಲ್, ತನ್ನ ಜನಗಳೊಂದಿಗೆ ಅವನ ಹತ್ರ ಹೋಗ್ತಾನೆ ಬಸವಯ್ಯ. ಯಾರ ಹತ್ರ? ತಮ್ಮಣ್ಣನ ಹತ್ರ. ಅಂಡ್ ಅಕ್ವೈರ್ಡ್ 200 acres ಆಫ್ ತಮ್ಮಣ್ಣಸ್ ಲ್ಯಾಂಡ್ ಫೋರ್ಸಿಬ್ಲಿ. ಅವ ಏನ್ ಮಾಡ್ತಾನೆ, ತಮ್ಮಣ್ಣನ ಜಮೀನ್ ಹತ್ರ ಹೋಗಿ 200 ಎಕರೆ ಜಮೀನನ್ನ ಫೋರ್ಸಿಬಲ್ ಆಗಿ ಅಕ್ವೈರ್ ಮಾಡ್ಕೊಂಡ್ಬರ್ತಾನೆ, ಪಡ್ಕೊಂತಾನೆ. ಅಂಡ್ ಗಾಟ್ ಇಟ್ ಫೆನ್ಸ್ಡ್ ಅಪ್, ಅದಕ್ಕೆ ಬರೀ ಅಕ್ವೈರ್ ಮಾಡ್ಕೊಳ್ಳೋದು ಅಷ್ಟೇ ಅಲ್ಲ, ಅದಕ್ಕೆ ಫೆನ್ಸಿಂಗ್, ಬೇಲಿಯನ್ನು ಕೂಡ ಮಾಡ್ಬಿಡ್ತಾನೆ ಅದ್ರ ಸುತ್ತ, 300 ಎಕರೆ ಸುತ್ತ. ತಮ್ಮಣ್ಣ ಕುಡ್ ನಾಟ್ ಪುಟ್ ಅಪ್ ವಿತ್ ದಿಸ್ ಇನ್ವೇಷನ್. ಪುಟ್ ಅಪ್ ಅಂದ್ರೆ ಸಹಿಸ್ಕೊಳ್ಳೋದು, ಅಡ್ಜಸ್ಟ್ ಅಥವಾ ಟಾಲರೇಟ್ ಅಂತ ಈ ಸಂದರ್ಭದಲ್ಲಿ ಎಕ್ಸ್ಪ್ರೆಷನ್ ಅಲ್ಲಿ ಕೇಳ್ತಾರೆ. ಪುಟ್ ಅಪ್ ಅಂತಂದ್ರೆ ಕುಡ್ ನಾಟ್ ಅಡ್ಜಸ್ಟ್ ಆರ್ ಕುಡ್ ನಾಟ್ ಟಾಲರೇಟ್ ದಿಸ್. ಇನ್ವೇಷನ್ ಅಂದ್ರೆ ಆಕ್ರಮಣ, ಈ ಆಕ್ರಮಣವನ್ನ ಅದ ಸಹಿಸ್ಕೊಳಕ್ ಆಗ್ಲಿಲ್ಲ. ತಮ್ಮಣ್ಣಸ್ ಅಡ್ವೈಸರ್ಸ್ ಟೋಲ್ಡ್ ಹಿಮ್, ತಮ್ಮಣ್ಣನ ಮಗಳು ಭಟ್ರು ಅಥವಾ ಅಡ್ವೈಸ್ ಮಾಡೋರು, ಹಿತೈಷಿಗಳು ಅದನ್ನ ಹೇಳ್ತಾರೆ. ದೇರ್ ವರ್ 3 ways, ಅಲ್ಲಿ 3 ದಾರಿಗಳಿದಾವೆ. ಬೈ ವಿಚ್ ತಮ್ಮಣ್ಣ ಕುಡ್ ಗೆಟ್ ಬ್ಯಾಕ್ ಹಿಸ್ ಲ್ಯಾಂಡ್, ತನ್ನ ಜಮೀನನ್ನ ಗೆಟ್ ಬ್ಯಾಕ್, ವಾಪಸ್ ಪಡೆಯೋದಕ್ಕೆ 3 ದಾರಿಗಳಿದಾವೆ. ಈ ಕುಡ್ ಗೋ ಟು ದ ಕೋರ್ಟ್ ಆಫ್ ಲಾ, ಇಲ್ಲಿ ಕೋರ್ಟ್ ಹೋಗ್ಬೋದು. ಆರ್ ಈ ಕುಡ್ ಆಲ್ಸೋ ಟೇಕ್ ರಿಕೋರ್ಸ್ ಟು ದ ಪೊಲೀಸ್, ಅಂದ್ರೆ ಒಂದೇ ಸಲ FIR ಮಾಡಿ ಕೋರ್ಟ್ ಹೋಗ್ಬೋದು. ಇಲ್ಲ ಪೊಲೀಸ್ ಹತ್ರಕ್ಕೆ ರಾಜಿಗೆ, ರಿಕೋರ್ಸ್ ಅಂದ್ರೆ ರಾಜಿ ಮಾಡ್ಕೊಳ್ಳೋದಕ್ಕೆ ಹೋಗ್ಬೋದು. ಇಫ್ ಈ ಡಿಡ್ ನಾಟ್ ಲೈಕ್ ಟು ಡು, ಅದು ಇಷ್ಟ ಆಗಿಲ್ಲ ಅಂದ್ರೆ, ಈದರ್ ವೇ, 2 ದಾರಿಗಳು ಇಷ್ಟ ಆಗಿಲ್ಲ ಅಂದ್ರೆ, he could also use muscle power to get his land back. muscle power ಅಂದ್ರೆ ತೋಳ್ಬಲವನ್ನ ತೋರಿಸಿ, ತೋಳ್ಬಲದಿಂದ ಹೊಡೆದಾಡಿ ಹೋರಾಟ ಮಾಡಿ ತನ್ನ ಭೂಮಿಯನ್ನ ವಾಪಸ್ ಪಡ್ಕೋಬಹುದು. These are the 3 ways. There was any number of persons ready to attack ಬಸವಯ್ಯ. ಯಾರು ಅದನ್ನ ವೆಲ್ವಿಷರ್ಸ್ ಹೇಳ್ತಾರೆ, ಅವ್ರಿಗೆ ಎಷ್ಟು ಜನ ಬೇಕಾದ್ರೂ ರೆಡಿ ಇದ್ದಾರೆ. ಎನಿ ನಂಬರ್ ಆಫ್ ಪರ್ಸನ್ಸ್, ಎಷ್ಟು ವ್ಯಕ್ತಿಗಳು, ಎಷ್ಟು ಜನ ಬೇಕಾದ್ರೂ ರೆಡಿ ಇದ್ದಾರೆ ಬಸವಯ್ಯನ ಅಟ್ಯಾಕ್ ಮಾಡಕ್ಕೆ. ಅಂಡ್ ವೆಸ್ಟ್ ಇಸ್ ಲ್ಯಾಂಡ್, ವೆಸ್ಟ್ ಅಂದ್ರೆ ವಾಪಸ್ ಪಡ್ಕೊಳ್ಳೋದು, ಫೋರ್ಸಿಬಲ್ ಆಗಿ ಪಡ್ಕೊಳ್ಳೋದಕ್ಕೆ ವೆಸ್ಟ್ ಅಂತ ಕರಿತೀವಿ. ಆತನ ಜಮೀನನ್ನ ವಾಪಸ್ ಪಡ್ಕೊಳ್ಳೋದಕ್ಕೆ ಎಷ್ಟು ಜನ ಬೇಕಾದ್ರೂ ರೆಡಿ ಇದ್ದಾರೆ. ಬಟ್ ತಮ್ಮಣ್ಣ ವಾಸ್ ಇನ್ ಸರ್ಚ್ ಆಫ್ ಅ ಮೆಥಡ್ ದಟ್ ಕುಡ್ ಡಿಸ್ಟ್ರಾಯ್ ಬಸವಯ್ಯ ಕಂಪ್ಲೀಟ್ಲಿ. ಆದ್ರೆ ತಮ್ಮಣ್ಣಗೆ ಬರೀ 200 ಎಕರೆ ವಾಪಸ್ ಪಡ್ಕೊಳ್ಳೋದು ಅಷ್ಟೇ ಬೇಕಿರ್ಲಿಲ್ಲ, ಬೇರೆ ಒಂದು ದಾರಿ ಬೇಕಿತ್ತು. ಏನು? ಬಸವಯ್ಯ ಕಂಪ್ಲೀಟ್ ಆಗಿ ನಾಶ ಆಗ್ಬೇಕು, ಡೆಸ್ಟ್ರಾಯ್, ನಾಶ, ಕಂಪ್ಲೀಟ್ ಆಗಿ ನಾಶ ಮಾಡ್ಬೇಕು. ಏನ್ ಮಾಡೋದು ಅಂತ ದಾರಿ ಹುಡುಕ್ತಿರ್ತಾನೆ. ತಮ್ಮಣ್ಣ ಗಾಟ್ ಆಲ್ ಹಿಸ್ ಎಕ್ಸ್ಪೀರಿಯನ್ಸಸ್, ತನ್ನ ಎಲ್ಲ ಅನುಭವಗಳನ್ನ ಸೇರಿಸಿ ಕಂಪೋಸ್ಡ್ ಇನ್ ದ ಫಾರ್ಮ್ ಆಫ್ ಬ್ಯಾಲೆಡ್. ಬ್ಯಾಲೆಡ್ ಅಂದ್ರೆ ಜನಪದ, ಒಂದು ಜನಪದವನ್ನ ಕಂಪೋಸ್, ರಚನೆ ಮಾಡ್ತಾನೆ. ಅಂಡ್ ಸ್ಯಾಂಗ್ ದಮ್ ಇನ್ ಪಬ್ಲಿಕ್, ಅದನ್ನ ಸಾರ್ವಜನಿಕರ ಮುಂದೆ ಹಾಡ್ತಾನೆ. ಸಿಂಗ್, ಸ್ಯಾಂಗ್, ಸಂಗ್, ಹಾಡ್ತಾನೆ. ದೇರ್ ರೈವಲ್ರಿ ಮೂಡ್ ಅವೇ ಫ್ರಮ್ ದ ವಿಸಿಬಲ್ ಟು ದ ಇನ್ವಿಸಿಬಲ್, ಅಂದ್ರೆ ಹೇಗೆ ಬಸವಯ್ಯನ ಕೆಳಗಾಕ್ಬೇಕು, ಬಸವಯ್ಯನನ್ನ ಕುರಿತು ತನ್ನ ಇರುವ, ಅದ ಮ್ಯೂಸಿಷಿಯನ್ ಕೂಡ, ಏನು ಹಾಡುಗಾರ ಕೂಡ ಆಗಿರ್ತಾನೆ, ರಚಿಸಿ ಹಾಡುವಂತವನಾಗಿರ್ತಾನೆ. ಆ ಒಂದು ಹಾಡನ್ನ ರಚನೆ ಮಾಡಿ ಎಲ್ಲರ ಮುಂದೆ ಪಬ್ಲಿಕ್ ಅಲ್ಲಿ ಹಾಡು ಹೇಳ್ಬಿಡ್ತಾನೆ. ಯಾರ ಬಗ್ಗೆ? ಬಸವಯ್ಯನ ಬಗ್ಗೆ. ಸೊ ಇದೇನಾಯ್ತು, ಈಗ ವಿಸಿಬಲ್ ಆಗಿದ್ದವರ ಇಬ್ಬರ ನಡುವೆ ರೈವಲ್ರಿ ಅನ್ನೋದು, ಶತ್ರುತ್ವ ಅನ್ನೋದು ಕಾಣಿಸ್ತಿತ್ತು, ಜಮೀನ್ ಕಿತ್ಕೊಳ್ಳೋದು ಈ ತರದಲ್ಲಿ ಕಾಣಿಸ್ತಿತ್ತು. ಆದ್ರೆ ಈಗ ಇನ್ವಿಸಿಬಲ್, ಕಾಣಿಸ್ತಿಲ್ಲ, ಡೈರೆಕ್ಟ್ ಆಗಿ ಏನು ಅಟ್ಯಾಕ್ ಮಾಡ್ತಿಲ್ಲ, ಆದ್ರೆ ಇಂಡೈರೆಕ್ಟ್ ಆಗಿ ಹಾಡಿನ ಮೂಲಕ ತನ್ನ ರೈವಲ್ರಿ ಅಂತ ತಿಳಿಸ್ಕೊಟ್ಟಿದ್ದಾರೆ. ಯಾರು? ಎಸ್, ತಮ್ಮಣ್ಣ. ನೆಕ್ಸ್ಟ್, ಬಸವಯ್ಯ ಬಿಕಮ್ಸ್ ಕ್ರೂಯಲ್ ಅಂಡ್ ಮೀನ್. ಸೊ ಈ ತರ ಹಾಡಕ್ ಶುರು ಮಾಡಿದವಾಗ ಬಸವಯ್ಯಗೆ ತುಂಬಾ ಬೇಜಾರಾಗುತ್ತೆ, ಕ್ರೂಯಲ್ ಆಗ್ತಾರೆ. ಕ್ರೂಯಲ್ ಅಂದ್ರೆ ಏನು? ತುಂಬಾ ರೂಡ್ ಆಗ್ತಾರೆ, ಇನ್ನೂ ಜಾಸ್ತಿ ಕೋಪ ಬರುತ್ತೆ. ಮೀನ್, ಇನ್ನು ಸಣ್ಣತನ,
ಅಂದ್ರೆ ತನ್ನ ರೈವಲ್ರಿಯನ್ನ ತೀರಿಸ್ಕೊಳ್ಳೋದಕ್ಕೆ, ತನ್ನ ಶತ್ರುವನ್ನ ನಾಶ ಮಾಡೋದಕ್ಕೆ ಏನೇನೆಲ್ಲ ಮಾಡ್ಬೋದು ಗೊತ್ತಿಲ್ಲ. ಅದು ಸ್ಟ್ಯಾಂಡರ್ಡ್ ಲೆವೆಲ್, ಮೀನ್ ಲೆವೆಲ್ ಏನಂತ ಗೊತ್ತಿಲ್ಲ. ಅಂತ ಎಲ್ಲ ರೀತಿ ಪ್ರಯತ್ನ ಮಾಡ್ತಾನೆ. ಯಾರು? ಬಸವಯ್ಯ ಕೂಡ. ಏನ್ ಮಾಡ್ತಾನೆ? ಬಸವಯ್ಯ ಕುಡ್ ನಾಟ್ ಡೂ ದ ಸೇಮ್ ವೇ. ಬಸವಯ್ಯಂಗೆ ತಮನ್ನ ಮಾಡೋ ತರ ಹಾಡನ್ನ ರಚಿಸಿ ಬ್ಯಾಲೆಡ್ ಅನ್ನ ಕಂಪೋಸ್ ಮಾಡಿ ಹಾಡೋದಕ್ ಬರಲ್ಲ. ಈ ಟ್ರೈ ಟು ಶೋ ಇಸ್ ರೈವಲ್ಸ್ ಇನ್ ಡೂಯಿಂಗ್ ಅಗ್ರಿಕಲ್ಚರಲ್ ಟಾಸ್ಕ್ಸ್. ಏನ್ ಮಾಡ್ತಾನೆ? ಕೃಷಿಗೆ ಸಂಬಂಧಪಟ್ಟ ಕೆಲಸಗಳು, ಅಂದ್ರೆ ಒಳ್ಳೆ ಗಿಡಗಳು ನೆಡೋದು, ಚೆನ್ನಾಗಿ ಕೃಷಿ ಮಾಡೋದು, ಒಳ್ಳೆ ಬೆಳೆ ತೆಗೆಯೋದು, ಈ ತರ ಮಾಡೋದ್ರ ಮೂಲಕ ತನ್ನ ರೈವಲ್ರಿಯನ್ನ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾನೆ. ಮೋರ್ ಡಿಲಿಜೆಂಟ್ಲಿ ಅಂದ್ರೆ ಹಾರ್ಡ್ ವರ್ಕ್ ಮಾಡಿ ಅಗ್ರಿಕಲ್ಚರ್ ಅಲ್ಲಿ, ಕೃಷಿಯಲ್ಲಿ ಕಷ್ಟಪಟ್ಟು ಕೆಲಸ ಮಾಡಿ ಒಳ್ಳೊಳ್ಳೆ ಬೆಳೆ ತೆಗೆಯೋದ್ರ ಮೂಲಕ ಪ್ರತೀಕಾರವನ್ನ ತೀರಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾನೆ. ಬಟ್ ದಟ್ ವಾಸ್ ಆಲ್ಸೋ ಇನ್ ಮೈನ್ ಅಂತಂದ್ರೆ ಇಟ್ಸ್ ಆಫ್ ನೋ ಯೂಸ್ ಅಂತ. ಅದು ಕೂಡ ಪ್ರಯೋಜನ ಆಗ್ಲಿಲ್ಲ. ಅವನ ರೈವಲ್ರಿ ಮತ್ತನ ಏನು ಹಗೆತನ ತೀರೋದಿಲ್ಲ. ಮೀನ್ ವೈಲ್ ಈ ಮಧ್ಯದಲ್ಲಿ ತಮ್ಮಣ್ಣ's reputation started spreading all around. ತಮ್ಮಣ್ಣನ ರೆಪ್ಯುಟೇಷನ್ ಅಂದ್ರೆ ಗೌರವ, ಆತನ ಹೆಸರು ಎಲ್ಲ ಕಡೆ ಸ್ಪ್ರೆಡ್ ಆಗೋದಕ್ಕೆ ಶುರುವಾಗುತ್ತೆ. ಹಿಸ್ ಸಾಂಗ್ ಸ್ಟಾರ್ಟೆಡ್ ಮೇಕಿಂಗ್ ಮೆನ್ಷನ್ಸ್ ಆಫ್ ಬಸವಯ್ಯಸ್ ಕ್ರೂಯಲ್ಟಿ. ಅವನ ಸಾಂಗ್ ಅಲ್ಲಿ, ತಮ್ಮಣ್ಣನ ಸಾಂಗ್ ಅಲ್ಲಿ ಬಸವಯ್ಯನ ಕ್ರೂರತನ ರಿವೀಲ್ ಆಗ್ತಾ ಹೋಗುತ್ತೆ, ಎಲ್ಲರಿಗೂ ಜನಗಳಿಗೆ ಗೊತ್ತಾಗ್ತಾ ಹೋಗುತ್ತೆ. ಹಿಸ್ ಮೀನ್ನೆಸ್, ಬಸವಯ್ಯನ ಸಣ್ಣತನ, ಬಸವಯ್ಯನ ಕ್ರೂಯಲ್ಟಿ ಜನಗಳಿಗೆ ಅರ್ಥ ಆಗ್ತಾ ಹೋಗುತ್ತೆ. ಯಾವ್ದ್ರ ಮೂಲಕ? ತಮ್ಮಣ್ಣನ ಬ್ಯಾಲೆಟ್ಸ್ ಮೂಲಕ. ಸ್ಕಾಲರ್ಸ್ ಅಂಡ್ ಕ್ರಿಟಿಕ್ಸ್ ವೆಂಟ್ ಆಫ್ಟರ್ ಹಿಸ್ ಸಾಂಗ್ಸ್. ಎಲ್ಲ ಹಾಡಿನ ಪಂಡಿತರು ಮತ್ತೆ ಕ್ರಿಟಿಕ್ಸ್ ಇರ್ತಾರಲ್ಲ, ಸೊಸೈಟಿನ ಕ್ರಿಟಿಕ್ ಮಾಡೋರು ಏನ್ ಮಾಡ್ತಾರೆ? ತಮ್ಮಣ್ಣನ ಹಾಡುಗಳಿಂದ ಬೀಳ್ತಾರೆ. ಆ ಹಾಡುಗಳನ್ನ ಅದ್ರ ಬಗ್ಗೆ ಕೇಳೋದು, ಹೇಳೋದು, ಅದ್ರ ಬಗ್ಗೆ ಪ್ರಚಾರ ಮಾಡೋದು. ಸೊ ಈ ರೀತಿ ಸ್ಕಾಲರ್ಸ್ ಅದನ್ನ ಹಾಡುಗಳನ್ನ ಹಾಡೋದು, ಅದ್ರ ಮೂಲಕ ತಾವು ಪಾಪ್ಯುಲಾರಿಟಿಯನ್ನ ಗಳಿಸ್ಕೊಳ್ಳೋದು. ಈಗಿನ ಸೋಷಿಯಲ್ ಮೀಡಿಯಾ ಮಾಡತ್ತಲ್ಲ ಆ ರೀತಿ. ಬಸವಯ್ಯ ಬಿಕೇಮ್ ಡೆಸ್ಪರೇಟ್ ಅಂದ್ರೆ ಹೊಲ್ಕಿದ್ ಹಾವು ಅಂತೀವಲ್ಲ ಆ ತರ. ಕೈಲಿ ಏನು ಮಾಡಕ್ಕಾಗಲೇ ತುಂಬಾ ಅಸಹಾಯಕರಾಗ್ಬಿಡ್ತಾರೆ. ಅಂಡ್ ಆಂಗ್ರಿ, ಕೋಪನು ಬರುತ್ತೆ. ರಿಟಾಲಿಯೇಟೆಡ್ ಬೈ ಎನ್ಕ್ರೋಚಿಂಗ್ ಆನ್ ಮೋರ್ ಅಂಡ್ ಮೋರ್ ಆಫ್ ತಮ್ಮಣ್ಣ ಸೈಡ್. ರಿಟಾಲಿಯೇಟ್ ಅಂದ್ರೆ ಪ್ರತಿಕಾರ ತೀರ್ಸ್ಕೊಳ್ಳೋದು. ಎನ್ಕ್ರೋಚಿಂಗ್ ಅಂದ್ರೆ ಅವ್ರ ಜಮೀನನ್ನ ವಶಪಡಿಸ್ಕೊತಾ ಹೋಗೋದು. ಮೋರ್ ಅಂಡ್ ಮೋರ್, ಹೆಚ್ಚು ತಮ್ಮಣ್ಣನ ಜಮೀನನ್ನ ವಶಪಡಿಸ್ಕೊತಾ ಹೋಗೋದ್ರ ಮೂಲಕ ರಿಟಾಲಿಯೇಟ್ ಮಾಡ್ತಾರೆ. ಬಟ್ ತಮ್ಮಣ್ಣ ವಾಸ್ ಇಗ್ನೋರೆಂಟ್ ಆಫ್ ಆಲ್ ದಿಸ್. ತಮ್ಮಣ್ಣ ಇದು ಯಾವ್ದನ್ನು ಪರಿಗಣನೆ ತಗೊಳ್ಳಲ್ಲ, ಇಗ್ನೋರ್ ಮಾಡ್ಕೊತಾರೆ, ಗೌಣ ಅಥವಾ ನೆಗ್ಲೆಕ್ಟ್ ಮಾಡ್ತಾರೆ. ಅಂದ್ರೆ ಎಷ್ಟೇ ಅವತ್ತ ಎನ್ಕ್ರೋಚ್ ಮಾಡ್ಕೊತಾ ಹೋದ್ರು ತಮ್ಮಣ್ಣ ಸುಮ್ಮನಾಗ್ತಾರೆ. ಅಂಡ್ ಬ್ಲಿಸ್ಫುಲಿ ಎಂಜಾಯ್ಡ್ ಸಿಂಗಿಂಗ್. ಬ್ಲಿಸ್ಫುಲಿ ಅಂದ್ರೆ ಹ್ಯಾಪಿಯಾಗಿ ತನ್ನ ಸಿಂಗಿಂಗ್ ಅನ್ನ ಎಂಜಾಯ್ ಮಾಡ್ತಾ ಹೋಗ್ತಾರೆ. ಆರ್ಟ್ ಹ್ಯಾಡ್ ಬಿಕಮ್ ದ ರೈಸನ್ ಡಿಯೇಟರ್ ಆಫ್ ಹಿಸ್ ಲೈಫ್. ಆರ್ಟ್ ಅಂದ್ರೆ ಕಲೆ ಅನ್ನೋದು ತನ್ನ ಜೀವನದಲ್ಲಿ ರೈಸನ್ ಡಿಯೇಟರ್ ಅಂತಂದ್ರೆ ರೀಸನ್ ಫಾರ್ ಲಿವಿಂಗ್ ಅಂತ, ಬದುಕಿನ ಒಂದು ಕಾರಣ, ಬದುಕಿನ ಒಂದು ಆಸೆ, ಬದುಕೋದಿಕ್ಕೆ ಹಾಡೇ ಅದನ್ನ ಬದುಕಿನ ಒಂದು ಪಾರ್ಟ್ ಆಫ್ ಲೈಫ್ ಆಗ್ಬಿಡುತ್ತೆ. ಹಿ ವಾಸ್ ಈವನ್ ಫೆಲಿಸಿಟೇಟೆಡ್ ಆಸ್ ದ ಬೆಸ್ಟ್ ಪೋಯಟ್ ಆಫ್ ದಿಸ್ ಟೈಮ್ಸ್. ಸೊ ಆತನಿಗೆ ಫೆಲಿಸಿಟೇಟ್ ಅಂದ್ರೆ ಗೌರವ ಅರ್ಪಣೆ ಕೂಡ ಆಗುತ್ತೆ. ಏನಂತ? ದ ಬೆಸ್ಟ್ ಪೊಯೆಟ್, ಒಬ್ಬ ಉತ್ತಮ ಕವಿ ಅಂತ ಕೂಡ ಆತನಿಗೆ ಗೌರವ ವಂದನೆಯನ್ನು ಸಲ್ಲಿಸ್ತಾರೆ. ತನ್ನ ಕಾಲದ ಆ ಒಂದು ಸಮಯದಲ್ಲಿ ಈತನ ಕಾಲದಲ್ಲಿ ಒಬ್ಬ ಬೆಸ್ಟ್ ಪೊಯೆಟ್ ಅಂತ. ಬಸವಯ್ಯ ಫೆಲ್ಟ್ ಹ್ಯುಮಿಲಿಯೇಟೆಡ್, ಬಸವಯ್ಯನಿಗೆ ನಾಚಿಕೆ ಆಗುತ್ತೆ. ವಿಚ್ ಹಿ ಟ್ರೈ ಟು ಹೈಡ್ ಬೈ ಅಕ್ವೈರಿಂಗ್ ಆಲ್ ಕೈಂಡ್ಸ್ ಆಫ್ ಲಕ್ಸುರೀಸ್. ಆತರ ಹ್ಯುಮಿಲಿಯೇಷನ್, ಅವಮಾನ, ನಾಚಿಕೆ ಅನ್ನೋದಕ್ಕಿಂತ ಅವಮಾನ ಅನಿಸ್ತಾ ಇರುತ್ತೆ. ಯಾಕೆಂದ್ರೆ ತಮ್ಮಣ್ಣನಿಗೆ ಫೆಸಿಲಿಟೇಟ್ ಎಲ್ಲ ಮಾಡ್ತಿದ್ದಾರೆ, ಜನಗಳು ಹೆಚ್ಚು ಅದನ್ನ ಕೊಂಡಾಡ್ತಿದ್ದಾರೆ. ಅದು ನೋಡಿ ಬಸವಯ್ಯನಿಗೆ ಹ್ಯುಮಿಲಿಯೇಟ್ ಆಗುತ್ತೆ. ಆತ ಏನ್ ಮಾಡ್ತಾನೆ? ಹಿ ಟ್ರೈ ಟು ಹೈಡ್ ಅಂದ್ರೆ ಬೆಚ್ಚಿಡೋದು. ಬೈ ಅಕ್ವೈರಿಂಗ್ ಆಲ್ ಕೈಂಡ್ಸ್ ಆಫ್ ಲಕ್ಸುರಿ ಅಂದ್ರೆ ಎಂತ ಐಷಾರಾಮಿ ಜೀವನ. ಎಲ್ಲ ಐಷಾರಾಮಿ ತನ ಕಾರ್ ತಗೊಳ್ಳೋದು, ಒಳ್ಳೆ ಮನೆ ಕಟ್ಸೋದು, ಸೈಟ್ ತಗೊಳ್ಳೋದು, ಒಳ್ಳೆ ಬಟ್ಟೆ ಹಾಕೊಳ್ಳೋದು, ಹೆಚ್ಚು ಗೋಲ್ಡ್ ಮಾಡಿಸ್ಕೊಳ್ಳೋದು, ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಗೋಲ್ಡ್ ಮಾಡಿಸ್ಕೊಳ್ಳೋದು, ಆ ರೀತಿ ಲಕ್ಸುರಿಯನ್ನ ಅಪ್ಲೈ ಮಾಡ್ಕೊಂಡು ತನ್ನ ಅವ್ರಿಗೆ ರಿಟಾಲಿಯೇಟ್ ಮಾಡ್ತಿರ್ತಾನೆ ತಮ್ಮಣ್ಣಂಗೆ. ಈ ಕೊಟ್ಟ ಪ್ಯಾಲೇಶಿಯಲ್ ಮ್ಯಾನ್ಷನ್, ಒಂದು ಪ್ಯಾಲೇಸ್ ತರ ಇರೋ ದೊಡ್ಡ ಅರಮನೆ ಬಿಲ್ಡ್ ಫಾರ್ ಹಿಮ್ಸೆಲ್ಫ್ ಕಟ್ಸ್ಕೊತಾನೆ. ಅಪಾಯಿಂಟೆಡ್ ಅ ನಂಬರ್ ಆಫ್ ಪೀಪಲ್ ಟು ಪ್ರೈಸ್ ಹಿಮ್. ತನ್ನನ್ನು ಹೊಗಳೋದಕ್ಕೆ ಸುಮಾರು ಜನವನ್ನು ಅಪಾಯಿಂಟ್ ಮಾಡ್ಕೊತಾನೆ. ಅಂಡ್ ಬೆಡಕ್ ಹಿಮ್ಸೆಲ್ಫ್ ವಿತ್ ಗೋಲ್ಡ್, ತಾನು ಗೋಲ್ಡ್ ಹಾಕೋತಾನೆ, ಡೈಮಂಡ್ಸ್ ಹಾಕೋತಾನೆ. ಅಂಡ್ ಅದರ ಪ್ರೆಷಿಯಸ್ ಸ್ಟೋನ್ಸ್, ಇನ್ನಿತರ ಸ್ಟೋನ್ಸ್, ಹರಳು, ಮುತ್ತುಗಳು, ಗೋಲ್ಡ್, ಡೈಮಂಡ್ ಇದೆಲ್ಲ ಹಾಕೋತಾನೆ. ಬಟ್ ಹಿಸ್ ಹೌಸ್ ಲುಕ್ ಡಲ್. ಅಷ್ಟಾದ್ರೂ ಕೂಡ ಆತನ ಮ್ಯಾನ್ಷನ್, ಆತನ ಅರಮನೆ ಡಲ್ ಹೊಡಿತದೆ ಅಂಡ್ ಎಂಟಿ, ಖಾಲಿ ಇರುತ್ತೆ. ಬಿಕಾಸ್ ಯಾಕಂದ್ರೆ ತಮಣ್ಣಾಸ್ ಬುಕ್ಸ್ ವೇರ್ ನಾಟ್ ದೇರ್. ತಮಣ್ಣ ಏನು ಹಾಡುಗಳನ್ನ ಬರ್ದಿರ್ತಾರಲ್ಲ, ಪುಸ್ತಕಗಳು, ಆ ಪುಸ್ತಕಗಳು ಅಲ್ಲಿರೋದಿಲ್ಲ. ತಮಣ್ಣನ ಪುಸ್ತಕಗಳು, ತಮಣ್ಣ ಹಾಡುಗಳು ಎಲ್ಲ ಕಡೆ ಪಾಪ್ಯುಲರ್ ಆಗಿಬಿಟ್ಟಿರುತ್ತೆ. ಹಿ ಅಟೆಂಪ್ಟೆಡ್ ಟು ಫಿಲ್ ದ ಲ್ಯಾಕೂನಾ ಬೈ ಫೈಂಡಿಂಗ್ ಸ್ಕಾಲರ್ಸ್. ಸೊ ಈ ಒಂದು ಲ್ಯಾಕೂನಾ ಅಥವಾ ಈ ಒಂದು ಏನಂತಾರೆ ಮಿಸ್ಸಿಂಗ್ ಏನೋ ಇರುತ್ತಲ್ವಾ, ಆ ಮಿಸ್ಸಿಂಗ್ ಅನ್ನ ಫಿಲ್ ಮಾಡೋದಕ್ಕೆ, ಏನೋ ಕಳ್ಕೊಂಡಿದೀನಿ ಅಂತ ಅನ್ಸುತ್ತಲ್ವಾ, ಆ ಡಲ್ನೆಸ್ ಅನ್ನ ಫಿಲ್ ಮಾಡೋದಕ್ಕೆ ಬಸವಯ್ಯ ಏನ್ ಮಾಡ್ತಾನೆ? ಸ್ಕಾಲರ್ಸ್ ಗಳನ್ನ ಕರೆಸ್ತಾನೆ, ಒಳ್ಳೊಳ್ಳೆ ಪಂಡಿತರನ್ನೆಲ್ಲ ಕರೆಸ್ತಾನೆ, ಪೋಯಟ್ಸ್ ಕವಿಗಳನ್ನ ಕರೆಸ್ತಾನೆ, ಮ್ಯೂಸಿಷಿಯನ್ಸ್ ಸಂಗೀತಗಾರರನ್ನ ಕರೆಸ್ತಾನೆ. ದಿಸ್ ವೇ, ಈ ರೀತಿಯಾಗಿ ಹಿ ಟ್ರೈ ಟು ಇನ್ವೆಸ್ಟ್ ಹಿಸ್ ಹೋಮ್ ವಿತ್ ಮೀನಿಂಗ್. ಈ ರೀತಿಯಾಗಿ ತನ್ನ ಮನೆಗೆ ಅರ್ಥವನ್ನ ಕೊಡೋದಕ್ಕೆ, ತನ್ನ ಮನೆಗೆ ಹ್ಯಾಪಿನೆಸ್ ಅನ್ನ ಫಿಲ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾನೆ. ಯಾರು? ಬಸವಯ್ಯ. ಒಂದಿನ ಬಸವಯ್ಯ ಕೇಮ್ ಟು ನೋ ದಟ್ ತಮ್ಮಣ್ಣ ವಾಸ್ ಇಲ್. ಒಂದಿನ ಬಸವಯ್ಯ ಗೊತ್ತಾಗುತ್ತೆ ತಮ್ಮಣ್ಣ ಕಾಯಿಲೆ ಬಿದ್ದಿದ್ದಾರೆ ಅಂತ. ದ ನ್ಯೂಸ್ ಮೇಡ್ ಹಿಮ್ ಹ್ಯಾಪಿ. ಈ ವಿಷಯ ಬಸವಯ್ಯ ಖುಷಿ ಆಯ್ತು.
ಅಟ್ ದಟ್ ಪಾಯಿಂಟ್ ಬಸವಯ್ಯ ಫೌಂಡ್ ದ ಮೀನ್ಸ್ ಆಫ್ ಸರ್ಪಾಸಿಂಗ್ ತಮ್ಮಣ್ಣ. ಈ ಪಾಯಿಂಟ್ ಅಲ್ಲಿ ತಮ್ಮಣ್ಣನ ಮೀರಿ, ಸರ್ಪಾಸ್ ಅಂದ್ರೆ ಮೀರಿ ನಡೆಯೋದು, ಅದನ್ನ ಮೀರಿಸಿ ಬೆಳೆಯೋದಕ್ಕೆ ಹೋಗ್ತಾನೆ. ಹೆಲ್ತ್ ಇಸ್ ವೆಲ್ತ್, ಆರೋಗ್ಯವೇ ಸಂಪತ್ತು, ಆರೋಗ್ಯವೇ ಭಾಗ್ಯ ಆಗ್ತದಲ್ಲ ಹಾಗೆ. ತಮ್ಮಣ್ಣ ಡಿಸೀಸ್ ವಾಸ್ ಬಸವಯ್ಯಸ್ ಹೆಲ್ತ್. ತಮ್ಮಣ್ಣಂಗೆ ರೋಗ ಬಂದ್ರೆ ಬಸವಯ್ಯನ ಹೆಲ್ತ್ ಅಂದ್ರೆ ಆತ ರೋಗ ಬಂದಿರೋದ್ರಿಂದ ಅದನ್ನೇ ಇವನು ಪಾಸಿಟಿವ್ ಆಗಿ ತಗೊಂಡು ನಾನು ಹೆಲ್ತಿ ಆಗಿದ್ದೀನಿ, ನಾನು ಏನ್ ಮಾಡ್ಲಿಲ್ಲ, ನನ್ನ ಹೆಲ್ತ್ ಚೆನ್ನಾಗಿದೆ ಅನ್ನೋದನ್ನ ಬಿಂಬಿಸ್ಕೊತಾನೆ. ಬಟ್ ತಮ್ಮಣ್ಣ ಥಾಟ್ ಡಿಫ್ರೆಂಟ್ಲಿ. ತಮ್ಮಣ್ಣ ಇದಕ್ಕಿಂತ ಬೇರೆ ರೀತಿಯಾಗಿ ವಿಶೇಷವಾಗಿ ವಿಭಿನ್ನವಾಗಿ ಥಿಂಕ್ ಮಾಡ್ತಾರೆ. ಈ ಹ್ಯಾಡ್ ಥಾಟ್ ಆಫ್ ಯೆಟ್ ಅನದರ್ ಮೆಥಡ್. ಯೆಟ್ ಅಂದ್ರೆ ಇನ್ನೂ ಒಂದು ಮೆಥಡ್ ಅನ್ನ, ಇನ್ನೂ ಒಂದು ದಾರಿಯಲ್ಲಿ, ಇನ್ನೂ ಒಂದು ರೀತಿಯಲ್ಲಿ ಯೋಚನೆ ಮಾಡ್ತಾರೆ. ಅವ್ರು ಪನಿಷಿಂಗ್ ಬಸವಯ್ಯನನ್ನ ಪನಿಷ್ ಮಾಡೋದಕ್ಕೆ. ಏನಪ್ಪಾ ಅದು? ತಮ್ಮಣ್ಣ ಕಾಂಟೆಂಪ್ಲೇಟೆಡ್ ಡೆತ್ ಆಸ್ ಲಾಂಗ್ ಆಸ್ ಹಿ ಕಂಟಿನ್ಯೂಡ್ ಹಿಸ್ ರೈವಲ್ರಿ ಅಟ್ ದ ಲೆವೆಲ್ ಆಫ್ ದ ಬಾಡಿ. ಬಸವಯ್ಯ ವುಡ್ ಗೋ ಆನ್ ಆಫೆನ್ಸಿವ್ ಕಾಂಪಿಟೇಷನ್. ತಮ್ಮಣ್ಣ ಏನ್ ಮಾಡ್ತಾರೆ? ಕಾಂಟೆಂಪ್ಲೇಟೆಡ್ ಡೆತ್, ಸಾವು ಬರ್ಲಿ ಅಂತ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾರೆ. ತಮಗೆ ಸಾಕು ಬದುಕು, ನಾನು ಸಾಕಪ್ಪ ಬದುಕಿದ್ದು, ನಾನು ಲೈಫ್ ಅನ್ನ ಮುಗಿದ್ರು ನನ್ಗೆ ಸಾವು ಬಂದ್ರು ನನ್ಗೆ ಬೇಜಾರಿಲ್ಲ ಅಂತ ಕಾಂಟೆಂಪ್ಲೇಟ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಅಂದ್ರೆ ಅದು ಸಮಾಧಾನವಾಗಿ ಕೂಲ್ ಆಗಿರ್ತಾರೆ. ಬಸವಯ್ಯ ಸಹಿಸುವಾಗಲ್ಲ. ಬಸವಯ್ಯ ವುಡ್ ಗೋ ಆನ್ ಆಫೆನ್ಸಿವ್ ಕಾಂಪಿಟೇಷನ್. ಆದ್ರೆ ಇನ್ನು ಬೇರೆ ಬೇರೆ ರೀತಿಯಾಗಿ ಸ್ಪರ್ಧೆಗಳನ್ನು ಹುಡ್ತಾ ಹೋಗ್ತಾನೆ ಬಸವಯ್ಯ. ಬಟ್ ಇಫ್ ಹಿ ಡೈಡ್ ಬಸವಯ್ಯ ವುಡ್ ಡು ನಥಿಂಗ್ ಟು ಡಿಫೀಟ್ ಹಿಮ್. ಆದ್ರೆ ಬಸವಯ್ಯನ್ ಗೊತ್ತಿಲ್ಲ, ತಮ್ಮಣ್ಣ ಸತ್ತೋಗ್ಬಿಟ್ರೆ ಬಸವಯ್ಯ ಇನ್ಯಾರನ್ನ ಡಿಫೀಟ್ ಮಾಡ್ತಾರೆ, ಇನ್ಯಾರನ್ನ ಸೋಲ್ಸ್ತಾರೆ ಅನ್ನೋದು ಗೊತ್ತಿಲ್ಲ. ಆದ್ರೆ ತಮ್ಮಣ್ಣ ಸಾಯ್ಬೇಕು ಅಂತ ಬಯಸ್ತಾನೆ. ಯಾರು? ಬಸವಯ್ಯ. ದ ಓಲ್ಡ್ ಮ್ಯಾನ್ ಎಂಟ್ಸ್ ಸ್ಟೋರಿ ಟೆಲ್ಲಿಂಗ್ ದ ಕೊಕೊನಟ್ ಗಾರ್ಡನ್ ಓನರ್ಸ್ ವೈಫ್ ದಟ್. ಈ ಕಥೆ ಹೇಳ್ತಿದ್ನಲ್ಲ ಇಷ್ಟೊತ್ತಂತ, ತಮ್ಮಣ್ಣ ಮತ್ತೆ ಬಸವಯ್ಯನ ಕಥೆ ಯಾರೆಲ್ಲರೂ ಹೇಳ್ತಿದ್ದು? ಓಲ್ಡ್ ಮ್ಯಾನ್ ಅಥವಾ ಗಾರ್ಡನರ್. ಈಗ ಆ ಕಥೆಯನ್ನ ಮುಗಿಸ್ತಿದ್ದಾನೆ. ಯಾರು? ಗಾರ್ಡನರ್. ಏನಂತ ಮುಗಿಸ್ತಿದ್ದಾನೆ? ಇನ್ ಆರ್ಡರ್ ಟು ಡಿಸ್ಟ್ರಾಯ್ ಬಸವಯ್ಯ ಕಂಪ್ಲೀಟ್ಲಿ, ಬಸವಯ್ಯನನ್ನ ಪೂರ್ತಿಯಾಗಿ ಮುಗಿಸೋದಕ್ಕೋಸ್ಕರ ಅಥವಾ ನಾಶ ಮಾಡೋದಕ್ಕೋಸ್ಕರ ತಮ್ಮಣ್ಣ ಎಲ್ಲವನ್ನು ಗೇವ್ ಅಪ್ ಅಂದ್ರೆ ಬಿಟ್ಟು ಬಿಡು. ಗಿವ್ ಅಪ್ ಅಂದ್ರೆ ಏನು? ಬಿಟ್ಟು ಬಿಡು. ಗೇವ್ ಅಪ್ ಅಂದ್ರೆ ಬಿಟ್ಟು ಬಿಟ್ಟ, ಎಲ್ಲವನ್ನ ಬಿಟ್ಟ. ಅಂಡ್ ರ್ಯಾನ್ ಆಫ್ ಫ್ರಮ್ ಹಿಸ್ ವಿಲೇಜ್, ಎಲ್ಲವನ್ನ ಬಿಟ್ಟು ಆ ಹಳ್ಳಿಯಿಂದ ರ್ಯಾನ್ ಆಫ್, ಓಡಿ ಹೋದ. ಎಲ್ಲ ಹೋದ ದೂರ. ಬಸವಯ್ಯ ಡೈಸ್ ಆಫ್ಟರ್ ತಮ್ಮಣ್ಣ ಲೀವ್ಸ್ ದ ವಿಲೇಜ್. ತಮ್ಮಣ್ಣ ವಿಲೇಜ್ ಅನ್ನ ಬಿಟ್ಟ ನಂತರ, ಲೀವ್ ಮಾಡಿದ ನಂತರ ಬಸವಯ್ಯ ಸತ್ತೋಗ್ತಾನೆ. ಆತನಿಗೂ ಜೀವನದ ಮೇಲೆ ಆಸಕ್ತಿ ಬರೋದಿಲ್ಲ. ಆತನು ಕೆಲವೇ ವರ್ಷಗಳ ನಂತರ ಬಸವಯ್ಯ ಕೂಡ ಸತ್ತೋಗ್ತಾನೆ. ಯಾರ ಪ್ರಕಾರ? ಓಲ್ಡ್ ಮ್ಯಾನ್ ಪ್ರಕಾರ. ನಮಗ್ ಗೊತ್ತಿಲ್ಲ ಅದು. ಆಸ್ ಲಾಂಗ್ ಆಸ್ ತಮ್ಮಣ್ಣ ಬಂದೆ, ತಮ್ಮಣ್ಣ ಇರೋ ತನಕ ಬಸವಯ್ಯ ಹ್ಯಾಡ್ ಅ ರೀಸನ್ ಟು ಬಿ ಅಲೈವ್. ಬಸವಯ್ಯ ಬದುಕೋದಕ್ಕೆ ಒಂದು ಕಾರಣ ಇತ್ತು. ಏನು? ಆತನ ವಿರುದ್ಧ ಪ್ರತೀಕಾರ ತೀರಿಸ್ಕೊಳ್ಳೋದು. ಬಟ್ ಆದ್ರೆ ಒನ್ಸ್ ತಮ್ಮಣ್ಣ ಲೆಫ್ಟ್ ದ ಪ್ಲೇಸ್, ತಮ್ಮಣ್ಣ ಒಂದು ಸಾರಿ ಆ ಜಾಗವನ್ನ ಖಾಲಿ ಮಾಡಿದ ನಂತರ ಬಸವಯ್ಯ ಪಾಸ್ದವೇ, ಬಸವಯ್ಯ ಕೂಡ ಸತ್ತೋಗ್ತಾನೆ. ಅವನಿಗೂ ಜೀವನದಲ್ಲಿ ಆಸಕ್ತಿ ಕಡಿಮೆ ಆಗುತ್ತೆ, ಸತ್ತೋಗ್ತಾನೆ. ದ ಓಲ್ಡ್ ಮ್ಯಾನ್ ಟೆಲ್ಸ್ ದ ಲೇಡಿ, ಆ ಅಜ್ಜ ಗಾರ್ಡನರ್ ಆ ಲೇಡಿಗೆ, ಯಾರು ಲೇಡಿ? ವೈಫ್ ಆಫ್ ದ ಓನರ್. ಲೇಡಿಗೆ ಹೇಳ್ತಾನೆ, ಬಸವಯ್ಯ ಡೈಡ್ ಬಿಕಾಸ್, ಬಸವಯ್ಯ ಸತ್ತ ಯಾಕಂದ್ರೆ ಈ ಹ್ಯಾಡ್ ನೋ ರೀಸನ್ ಟು ಲಿವ್, ಬದುಕೋದಕ್ಕೆ ಅವ್ನಿಗೆ ಯಾವುದೇ ಕಾರಣ ಇರಲಿಲ್ಲ. ದೆನ್ ಆಮೇಲೆ ಈ ಕನ್ಫೆಸಸ್ ಟು ಹರ್, ಆಕೆಗೆ ಹೇಳ್ಕೊತಾನೆ. ಕನ್ಫೆಸ್ ಅಂದ್ರೆ ಹೇಳ್ಕೊಳ್ಳೋದು. ಅವಳ ಹತ್ರ ಹೇಳ್ಕೊತಾನೆ ದಟ್ ಏನಂದ್ರೆ ಈಸ್ ತಮ್ಮಣ್ಣ ಇನ್ಸೆಲ್ಫ್. ಇಲ್ಲ ಇದೆ ನೋಡಿ ಟರ್ನ್. ಆ ಓಲ್ಡ್ ಮ್ಯಾನು ತಮ್ಮಣ್ಣ ಇಬ್ರು ಕೂಡ ಒಬ್ರೇ. ಓಕೆ, ಸ್ಟಾರ್ಟಿಂಗ್ ಅಲ್ಲಿ ಕತೆ ಹೇಳೋದು ಓಲ್ಡ್ ಮ್ಯಾನು. ಯಾರ ಬಗ್ಗೆ? ತಮ್ಮಣ್ಣನ ಬಗ್ಗೆ, ಬಸವಯ್ಯನ ಬಗ್ಗೆ ಅನ್ಸುತ್ತೆ. ಬಟ್ ಲಾಸ್ಟ್ ಅಲ್ಲಿ ಹೇಳ್ತಾರೆ ಆ ತಮ್ಮಣ್ಣ ನಾನೇ ಅಂತ. ಆಫ್ಟರ್ ಬಸವಯ್ಯಸ್ ಡೆತ್, ಬಸವಯ್ಯನ ಸಾವಿನ ನಂತರ ತಮ್ಮಣ್ಣ ಟೆಲ್ಸ್ ದ ಲೇಡಿ, ತಮ್ಮಣ್ಣ ಅಥವಾ ಓಲ್ಡ್ ಮ್ಯಾನ್ ಲೇಡಿಗೆ ಹೇಳ್ತಾನೆ, ಈ ಫಾರ್ಗಾಟ್ ಆಲ್ ಹಿಸ್ ಸಾಂಗ್ಸ್ ಅಂಡ್ ಡೈಲೆಕ್ಟ್ಸ್. ತಾನು ಕಲ್ತಿದ್ದಂತಹ ಎಲ್ಲಾ ಹಾಡುಗಳು, ಜನಪದ ಗೀತೆಗಳು ಫಾರ್ಗಾಟ್, ಮರ್ತೋತು. ಲಾಸ್ಟ್ ಇಸ್ ಫೇಮ್, ಅವನಿಗಿದ್ದ ಜನಪ್ರಿಯತೆ ಕೂಡ ಕಳೆದೋಯ್ತು. ಅಂಡ್ ಬಿಕೇಮ್ ಅ ನಾನ್ ಎಂಟಿಟಿ, ಅಂದ್ರೆ ಅವನಿಗೆ ಯಾವುದೇ ಐಡೆಂಟಿಟಿ, ನಾನ್ ಎಂಟಿಟಿ ಅಂದ್ರೆ ಐಡೆಂಟಿಟಿ ಇಲ್ದಂಗಾಯ್ತು. ಈ ಕನ್ಕ್ಲೂಡ್ಸ್ ಬೈ ಟೆಲಿಂಗ್ ಆರ್ ದಟ್, ಅವಳಿಗೆ ಈ ರೀತಿ ಹೇಳ್ತಾನೆ, ಕನ್ಕ್ಲೂಡ್ ಮಾಡ್ತಾನೆ, ದಟ್ ವೇ ಈ ಅವೆಂಜರ್ಡ್ ಹಿಮ್ಸೆಲ್ಫ್. ಈ ರೀತಿಯಾಗಿ ತನಗೆ ತಾನು ಪ್ರತೀಕಾರವನ್ನ ತೀರ್ಸ್ಕೊಂಡೆ. ನಾನು ಒಂದ್ ಕಾಲದಲ್ಲಿ ಹಿಂಗೆಲ್ಲ ಮಾಡಿದೆ, ನಾನಂತರ ಹಿಂಗ್ ಓಡ್ ಬಂದೆ, ಈಗ ನಾನು ಎಲ್ಲವನ್ನೂ ಕಳ್ಕೊಂಡಿದ್ದೀನಿ. ಈ ರೀತಿ ನನಗ್ ನಾನೇ ಪ್ರತೀಕಾರ ತೀರ್ಸ್ಕೊಂಡಂಗ ಆಯ್ತು. ಅವ್ನ ಕೊನೆಗೆ ಏನ್ ಪಡ್ಕೊಂಡ ತಮ್ಮಣ್ಣ? ಏನು ಪಡ್ಕೊಳ್ಳಿಲ್ಲ ಅನ್ನೋ ರೀತಿಯಲ್ಲಿ ಹೇಳ್ತಾನೆ. ತಮ್ಮಣ್ಣ ಟೆಲ್ಸ್ ದ ವುಮನ್, ಆ ತಮ್ಮಣ್ಣ ಲೇಡಿಗೆ ಹೇಳ್ತಾನೆ. ತಮ್ಮಣ್ಣ ಯಾರು? ಕನ್ಫ್ಯೂಷನ್ ಮಾಡ್ಕೋಬೇಡಿ, ಓಲ್ಡ್ ಮ್ಯಾನ್ ಅಥವಾ ತಮ್ಮಣ್ಣ ಆ ಹೆಂಗತಿಗೆ, ಆ ಲೇಡಿಗೆ, ಓನರ್ಸ್ ವೈಫ್ಗೆ ಹೇಳ್ತಾನೆ, ದ ಎಕ್ಸ್ಪೀರಿಯನ್ಸಸ್ ಆಫ್ ಹಿಸ್ ಲೈಫ್ ಹ್ಯಾಡ್ ಮೇಡ್ ಹಿಮ್ ರಿಯಲೈಸ್ ದಟ್. ತನ್ನ ಜೀವನದಲ್ಲಾಗಿರುವ ಅನುಭವಗಳು ಆತನಿಗೆ ರಿಯಲೈಸ್ ಮಾಡಿದೆ, ಅರ್ಥ ಮಾಡ್ತಿದೆ. ಏನಂದ್ರೆ ಹ್ಯೂಮನ್ ನೇಚರ್ ಇಸ್ ವೆರಿ ಸ್ಟ್ರೇಂಜ್. ಮನುಷ್ಯನ ಸ್ವಭಾವ ತುಂಬಾ ಸ್ಟ್ರೇಂಜ್, ವಿಚಿತ್ರವಾದದ್ದು. The sums of his experiences in one sentence. He tells her that though man works to fulfill his many needs, ಅವನು ಹೇಳ್ತಾನೆ, ಮನುಷ್ಯ ತನ್ನ ಅವಶ್ಯಕತೆಗಳನ್ನ ಪೂರೈಸೋದಕ್ಕೆ ಪ್ರಯತ್ನ ಪಟ್ರು, ಲೈಕ್ ವೆಲ್ತ್, ಎಜುಕೇಶನ್, ಆರ್ಟ್, ಮೆನಿ ಮೋರ್ ಥಿಂಗ್ಸ್, ಲೈಕ್ ಸಂಪತ್ತು, ದುಡ್ಡು, ಎಜುಕೇಶನ್, ಆರ್ಟ್, ಕಲೆ, ಇವೆಲ್ಲವನ್ನು ಪಡ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ರು ಕೂಡ, those things do not give him the right compelling reasons to live.
ಆ ವಸ್ತುಗಳು ಒಬ್ಬ ಮನುಷ್ಯನಿಗೆ ಬದುಕೋದಕ್ಕೆ ಕಾರಣ ಆಗಿರಲ್ಲ. ಅಂದ್ರೆ ವಸ್ತುಗಳಿಂದನೇ ಮನುಷ್ಯ ಬದುಕಲ್ಲ. ನನ್ ಸಂಪತ್ತ ಇದೆ, ನಾನು ಈ ಸಂಪತ್ತನ್ನು ಅನುಭವಿಸೋಕೋಸ್ಕರ ಬದುಕ್ತೀನಿ, ಅಥವಾ ನಂಗೆ ಒಳ್ಳೆ ಎಜುಕೇಶನ್ ಇದೆ, ಎಜುಕೇಶನ್ ಅದರಿಂದ ಅದಕ್ಕೋಸ್ಕರ ನಾನು ಬದುಕ್ತೀನಿ, ಅಥವಾ ನನ್ನಲ್ಲಿ ಕಲೆ ಇದೆ ಅದಕ್ಕೋಸ್ಕರ ಬದುಕ್ತೀನಿ ಅಂದ್ರೆ ಆಗಲ್ಲ ಅಂತಾರೆ ಯಾರು? ತಮ್ಮಣ್ಣ ಅಥವಾ ವರ್ಡ್ ಮ್ಯಾನ್. ಆಲ್ದೋ ಇಸ್ ಲೈಫ್ ಮ್ಯಾನ್ ಲಿವ್ಸ್ ಫಾರ್ ಸಮ್ ಕೈಂಡ್ ಆಫ್ ಅನ್ಬೇರಬಲ್ ವೆಂಜ್ಫುಲ್ನೆಸ್. ಆದ್ರೂ ಕೂಡ ನಾ ಹೇಳ್ತಾನೆ, ಮನುಷ್ಯ ಬದುಕೋದು ಒಂದ್ ರೀತಿಯ ಅನ್ಬೇರಬಲ್ ವೆಂಜ್ಫುಲ್ನೆಸ್. ವೆಂಜ್ಫುಲ್ನೆಸ್ ಅಂದ್ರೆ ಏನ್ ಹೇಳ್ತೀವಿ, ಒಂದು ಕಾರಣಕ್ಕೋಸ್ಕರ, ಒಂದು ಯಾವ್ದೋ ಏನೋ ಆಸೆಗೋಸ್ಕರ ನಾವು ಬದುಕ್ತೇವೆ. ಇಟ್ ಈಸ್ ಇನ್ ದಿಸ್ ವೆಂಜ್ಫುಲ್ನೆಸ್ ದಟ್ ಹಿ ಫೈಂಡ್ಸ್ ದ ರೀಸನ್ ಫಾರ್ ಎಕ್ಸಿಸ್ಟೆನ್ಸ್. ವೆಂಜ್ಫುಲ್ನೆಸ್ ಅಂದ್ರೆ ಪ್ರತೀಕಾರಕ್ಕೋಸ್ಕರ. ಸೊ ಅನ್ಬೇರಬಲ್, ಬೇರಬಲ್ ಅಂದ್ರೆ ಸಹಿಸಿಕೊಳ್ಳುವ, ಅನ್ಬೇರಬಲ್ ಸಹಿಸಿಕೊಳ್ಳಕ್ಕಾಗದ ಪ್ರತೀಕಾರದಿಂದ ನಾವು ಪ್ರತೀಕಾರ ತೀರ್ಕೊಳ್ಳೋಕೋಸ್ಕರ ಬದುಕ್ತೀವಿ ಜೀವನದಲ್ಲಿ. ಪ್ರತೀಕಾರಕ್ಕೋಸ್ಕರನೇ ಬದುಕ್ತೀವಿ. ಇಟ್ ಈಸ್ ಇನ್ ದಿಸ್ ವೆಂಜ್ಫುಲ್ನೆಸ್ ದಟ್ ಹಿ ಫೈಂಡ್ಸ್ ದ ರೀಸನ್ ಫಾರ್ ಹಿಸ್ ಎಕ್ಸಿಸ್ಟೆನ್ಸ್. ಎಕ್ಸಿಸ್ಟೆನ್ಸ್ ಅಂದ್ರೆ ಇರುವಿಕೆ, ತಾನು ಇರೋದು ಪ್ರತೀಕಾರ ತೀರ್ಸ್ಕೊಳ್ಳಕ್ಕೆ ಅಂತ ಮನುಷ್ಯ ಅಂದ್ಕೊಂಡ್ ಬದುಕ್ತಾನೆ. ದ ರೀಸನ್ ಬಿಹೈಂಡ್ ದ ನರೇಟರ್ ಸ್ಟೋರಿ. ನರೇಟರ್ ಈ ಸ್ಟೋರಿಯನ್ನ ಯಾಕೆ ಹೇಳಿರ್ಬೋದು? ಕಾರಣ ಏನು? ಫೈನಲಿ ಯೂಸಿಂಗ್ ದಿಸ್ ಆಟೋಬಯೋಗ್ರಫಿಕಲ್ ಅಕೌಂಟ್ ಆಸ್ ಅನ್ ಎಕ್ಸಾಂಪಲ್, ತನ್ನ ಜೀವನದ ಕಥೆಯನ್ನೇ ಒಂದು ಉದಾಹರಣೆಯಾಗಿ ಮಾಡ್ಕೊಡ್ತಾನೆ ಓಲ್ಡ್ ಮ್ಯಾನು. ಟ್ರೈಸ್ ಟು ಕವರ್ಟ್ಲಿ ಗಿವ್ ಹರ್ ಅ ಮೆಸೇಜ್. ಆಕೆಗೆ, ಆ ಲೇಡಿಗೆ ಒಂದು ಮೆಸೇಜ್ ಅನ್ನ ಏನೋ ಹೇಳಕ್ಕೆ ಪ್ರಯತ್ನ ಪಡ್ತಿದ್ದಾನೆ. ಈ ಟೆಲ್ಸ್ ಹರ್ ದಟ್ ಹರ್ ಹಸ್ಬೆಂಡ್ ವಾಸ್ ಫ್ಲರಿಶಿಂಗ್ ಆಸ್ ಅ ರಿಚ್ ಮ್ಯಾನ್ ಅಂಡ್ ವಾಸ್ ನಾಟ್ ಅಮಿನಬಲ್ ಟು ಎನಿ ಅಡ್ವೈಸ್. ಆಕೆಯ ಗಂಡ ತುಂಬಾ ಚೆನ್ನಾಗಿ ಬೆಳೀತಿದ್ದಾನೆ, ಆದ್ರೆ ಯಾವುದೇ ಅಡ್ವೈಸ್ಗೆ ಕಿವಿ ಕೊಡ್ತಿಲ್ಲ. ಮ್ಯಾನ್ ಇಸ್ ಸೋ ಕಾಂಪ್ಲಿಕೇಟೆಡ್ ದಟ್ ಟಿಲ್ ದ ಡೇ ಆಫ್ ಹಿಸ್ ಡೆತ್ ಹಿ ಗೋಸ್ ಆನ್ ಲಿವಿಂಗ್ ಫಾರ್ ಸಮ್ ರಿವೆಂಜ್ ಆರ್ ದ ಅದರ್, ಕನ್ಫ್ರಾಂಟಿಂಗ್ ಒನ್ ಚಾಲೆಂಜ್ ಆರ್ ದ ಅದರ್. ಯು ವಾಂಟ್ಸ್ ಆರ್ ಟು ಅಂಡರ್ಸ್ಟ್ಯಾಂಡ್ ದಟ್. ಸೊ ಇಲ್ಲಿ ಬರೋಣ, ಅವನು ಆ ಮುದುಕ, ಆ ಗಾರ್ಡನರು ಆಕೆಗೆ ಅರ್ಥ ಮಾಡಿಸ್ಬೇಕಾಗಿದೆ ಏನಂದ್ರೆ, ಶಿ ಹ್ಯಾಡ್ ಬೆಟರ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ವೈ ಅವರ್ ಹಸ್ಬೆಂಡ್ ಇಸ್ ಲಿವಿಂಗ್ ಲೈಕ್ ದಟ್. ತನ್ನ ಗಂಡ ಯಾಕೆ ಈ ರೀತಿ ಬದಲಾಗ್ತಿದ್ದಾನೆ ಅಥವಾ ಈ ರೀತಿ ಜೀವನ ನಡೆಸ್ತಿದ್ದಾನೆ ಅನ್ನೋದನ್ನ ತನ್ನ ಗಂಡನಿಗೆ ಅರ್ಥ ಮಾಡಿಸುವ ಅವಶ್ಯಕತೆ ಇದೆ ಆ ಲೇಡಿ ಅನ್ನೋ ವಿಷಯವನ್ನ ಹೇಳ್ತಾನೆ. ಫೈನಲಿ ಆಸ್ ಹರ್ ಟು ಟೇಕ್ ದ ಹೋಲ್ ಸ್ಟೋರಿ ಆಸ್ ಅ ಡ್ರೀಮ್. ಮನೆಗೆ ಹೇಳ್ತಾನೆ, ನಾನು ಈಗ ಹೇಳಿದ್ನೆಲ್ಲ ಒಂದ್ ಕನ್ಸು ಅನ್ಕೊಂಬಿಡಮ್ಮ, ನಾಟ್ ಟು ಟೇಕ್ ಇಸ್ ಬೋಟ್ ಸೀರಿಯಸ್ಲಿ. ತನ್ನ ಮಾತುಗಳನ್ನ ತುಂಬಾ ಸೀರಿಯಸ್ ಆಗಿ ತಗೊಳ್ಳೋದು ಬೇಡ. ವಿ ಕ್ಯಾನ್ ಇನ್ಫಾರ್ಮ್ ಯು ದಟ್ ಈಸ್ ಸ್ಯಾಡೆಂಡ್ ಬೈ ದ ಕೊಕೊನಟ್ ಗ್ರೋ ಓನರ್ಸ್ ಲೈಫ್ ಸ್ಟೈಲ್. ಸೊ ಇದನ್ನ ನೋಡಿದ್ರೆ ನಮಗೇನ್ ಅನ್ಸೋದು ಓದುಗರಿಗೆ ಅಂತಂದ್ರೆ, ಆ ಅಜ್ಜನಿಗೆ, ಆ ಗಾರ್ಡನರ್ಗೆ ತನ್ನ ಓನರ್ನ ಜೀವನ ಶೈಲಿ, ಲೈಫ್ ಸ್ಟೈಲು ಬೇಜಾರಾಗ್ಬಿಟ್ಟಿದೆ. ತನ್ನ ಓನರು ಚೆನ್ನಾಗಿರ್ಬೇಕು ಅಂತ ಬಯಸ್ತಾನೆ, ಆದ್ರೆ ಆತ ಕೆಟ್ಟ ದಾರಿಲಿ ಹೋಗ್ತಿದ್ದಾನೆ ಅಂತ ಅನ್ಸಿ ತನ್ನ ಓನರ್ನ ಹೆಂಡತಿಗೆ ಈ ಕಥೆಯನ್ನು ಹೇಳಿರ್ಬಹುದು ಅನ್ಸುತ್ತೆ. And wants to put an end to it by cautioning the lady about her husband and doing something to find out why her husband was doing so. As soon as the old man finishes the story, the first narrator reappears and tells the reader that he has seen all this in a dream and hence he is unable to elaborate. So ಈ ಕತೆ ಮುಗಿದ ನಂತರ, ಕತೆ ತಾತ ಅವರಿಗೆ ಆ ಲೇಡಿಗೆ ಹೇಳ ಆಯ್ತು, ಅವ ಹೇಳ್ತಾನೆ, ಇವನು ಹೇಳ್ತಾನೆ, ನೋಡಮ್ಮ ನಾನು ಹೇಳಿರೋದೆಲ್ಲ ನೀನೊಂದು ಕನಸು ಅನ್ಕೊಬಿಡು, ಇದು ಒಂದು ಸುಮ್ಮನೆ ನಮ್ದೊಂದು ಕತೆ ನಿನ್ಗೆ ಹೇಳಿದೀನಿ, ಜಾಸ್ತಿ ತಲೆ ಕೆಡ್ಸ್ಕೊಬೇಡ ಅಂತ ಹೇಳ್ತಾನೆ. ಇದಾದ್ಮೇಲೆ ಈ ಕತೆ ಮುಗಿದ ನಂತರ ಈ ಪಾಠದ ನರೇಟರ್ ಏನಿರ್ತಾನಲ್ವಾ, ನರೇಟರ್ ಯಾರು? ಈ ಲಂಕೇಶ್, ಸೊ ರಿಯಲ್ ಆಥರ್, ಅವರು ಬಂದು ಹೇಳ್ತಾರೆ, ನೋಡಿ ನಾನು ನಿಮ್ಗೆ ಇಷ್ಟೋ ತನಕ ಹೇಳಿದ್ದು, ಈ ಹ್ಯಾಡ್ ಸೀನ್ ಆಲ್ ದಿಸ್ ಇನ್ ಅ ಡ್ರೀಮ್. ತನ್ನ ಕನಸಲ್ಲಿ, ನನ್ಗೆ ಇದೆಲ್ಲ ಕಂಡಿದ್ದು ನನ್ನ ಕನಸಲ್ಲಿ, ಅಂಡ್ ಇಟ್ ಈಸ್ ಅನೇಬಲ್ ಟು ಎಲಾಬ್ರೇಟ್. ಹಾಗಾಗಿ ಇದನ್ನ ನಾನು ತುಂಬಾ ಮುಂದುವರೆಸಿ ತುಂಬಾ ಹೇಳಕ್ ಆಗ್ತಿಲ್ಲ, ಅಷ್ಟೇ ನನಗೆ ಗೊತ್ತಾಗಿದ್ದು ಅಂತ ಲಂಕೇಶ್ ಅವರು ಹೇಳ್ತಿದ್ದಾರೆ. ಇದು ಕನಸೋ ನಿಜ ರಿಯಲ್ ಲೈಫ್ ಏನ್ ಮಾಡ್ತಾರೆ ಗೊತ್ತಾ ರೈಟರ್ಸ್ಗಳು, ರಿಯಾಲಿಟಿಯನ್ನ ಕಥೆಯ ಮೂಲಕ ಹೇಳಿ ನನ್ಗೆ ಅನ್ನಿಸ್ತು, ನೀವು ತಗೊಳೋದು ಬಿಡೋದು ನಿಮಗ್ ಬಿಟ್ಟಿದ್ದು, ಅಥವಾ ನನ್ಗೆ ಇಲ್ಲೆಲ್ಲೋ ಕೇಳಿ ಸ್ಟೋರಿ, ನನ್ಗೆ ಯಾರೋ ಹೇಳಿದ್ದು, ನನ್ ಕನ್ಸಲ್ ಬಂದಿದ್ದು, ಈ ರೀತಿ ಹೇಳ್ಬಿಟ್ಬಿಡ್ತಾರೆ. ಓಕೆ, ಸೊ ಇಟ್ಸ್ ಅ ವೇ ಆಫ್ ಎಕ್ಸ್ಪ್ರೆಸಿಂಗ್ ದೇರ್ ಒಪಿನಿಯನ್. ಸೊ ದಿಸ್ ಈಸ್ ಆಲ್ ಅಬೌಟ್ ದ ಸಮರಿ. ಐ ಹೋಪ್ ದಿಸ್ ಈಸ್ ಹೆಲ್ಪ್ಫುಲ್ ಫಾರ್ ಯು. ಹೆಲ್ಪ್ ಆಯ್ತು ಅನ್ಕೊಂತೀನಿ. ನಿಮ್ಗೆ ಲೆಂದಿ ಆಗಿರ್ಬೋದು, ಬಟ್ ಕ್ಲೀನ್ ಆಗಿ ಫುಲ್ ಮಾರ್ಕ್ಸ್ ಬರುತ್ತೆ, ಚೆನ್ನಾಗಿ ಅರ್ಥ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೊಸಬ್ರಾಗಿದೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.